ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ನಲ್ಲಿ ನಿಮ್ಮದೇ ಆದ ಒಂದು ಚಾನಲ್ ಕ್ರಿಯೇಟ್ ಮಾಡಲು ಯೋಚಿಸುತ್ತಿದ್ದೀರಾ. ಆದರೆ ಫೇಸ್ ವಿಡಿಯೋ ಮಾಡಬೇಕು ಅಂದರೆ ನಿಮಗೆ ನಾಚಿಕೆ ಆಗುತ್ತೆ. ನೀವು ಬೇರೆ ಯೂಟ್ಯೂಬರ್ಗಳಂತೆ ಯೂಟ್ಯೂಬ್ನಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಬಯಸುತ್ತಿದ್ದೀರಾ. ಆದರೆ ನಿಮ್ಮ ಬಳಿ ಯಾವುದೇ ರೀತಿಯ ವಿತೌಟ್ ಫೇಸ್ ಚಾನಲ್ ಐಡಿಯಾ ಇಲ್ಲ. ಹೌದು ತಾನೇ? ಚಿಂತಿಸಬೇಡಿ. ಇಂದರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಹಲವು ಚಾನಲ್ ಐಡಿಯಾಗಳು ಸಿಗುತ್ತವೆ. ಈ ಚಾನಲ್ ಐಡಿಯಾಗಳ ಮೇಲೆ ನೀವು ಮಾತ್ರ ಶ್ರಮಿಸಬೇಕು. ಕ್ರಮೇಣ ನಿಮ್ಮ ಚಾನಲ್ ಯೂಟ್ಯೂಬ್ನಲ್ಲಿ ಬೆಳೆಯುತ್ತೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಿಮ್ಮ ಫೇಸನ್ನು ತೋರಿಸಿದ್ದೇನೆ ವಿಡಿಯೋ ಕ್ರಿಯೇಟ್ ಮಾಡೋ ಯೂಟ್ಯೂಬ್ ಚಾನಲ್ ಐಡಿಯಾಸ್ ಬಗ್ಗೆ ನಾವು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ದಾವಲ್ ಸಾಬ್. ನೀವು ನೋಡ್ತಾ ಇದ್ದೀರಾ ಟೆಕ್ ಲೈವ್ ಕನ್ನಡ. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಚಾನಲ್ ಸ್ಟಾರ್ಟ್ ಮಾಡುವ ಮೊದಲು ಯೂಟ್ಯೂಬ್ನಲ್ಲಿ ಯಶಸ್ವಿಯಾಗಲು ನೀವು ಈ 2-3 ಮಂತ್ರಗಳನ್ನು ಫಾಲೋ ಮಾಡಲೇಬೇಕು. ಮೊದಲನೇದು ಕನ್ಸಿಸ್ಟೆನ್ಸಿ, ಅಂದರೆ ಸ್ಥಿರತೆ. ನಿಮ್ಮ ವಿಡಿಯೋದ ಮೇಲೆ ವ್ಯೂಸ್ ಬರಲಿ ಅಥವಾ ಬರದೇ ಇರಲಿ, ಆದರೆ ನೀವು ಮಾತ್ರ ರೆಗ್ಯುಲರ್ಲಿ ಯೂಟ್ಯೂಬ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಲೇ ಇರಬೇಕು. ಇದರಿಂದ ಪ್ರಯೋಜನ ಏನೆಂದರೆ, ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇದ್ದರೆ ಇದರಿಂದ ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಓಡೋಕ್ಕೆ ಶುರುವಾದರೆ ಹಿಂದಿನ ಎಲ್ಲ ವಿಡಿಯೋಗಳು ಓಡಲು ಶುರುವಾಗುತ್ತೆ. ಇದರಿಂದ ನಿಮ್ಮ ಚಾನಲ್ಗೆ ಪುಷ್ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಮ್ಯಾನೇಜ್ ಮಾಡಬೇಕು. ಸ್ನೇಹಿತರೆ, ಎರಡನೇದಾಗಿ ನೀವು ಹೈಲಿ ಎಡಿಟೆಡ್ ಮತ್ತು ಹೈ ಕ್ವಾಲಿಟಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ನಿಮ್ಮ ಯಾವುದೇ ವಿಡಿಯೋವನ್ನು ನೋಡುಗರು ಇಷ್ಟಪಟ್ಟರೆ ಅವರು ನಿಮ್ಮ ಚಾನಲ್ ಮೇಲಿರುವ ಬೇರೆ ವಿಡಿಯೋಗಳನ್ನು ವೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಈ 2 ಮೂಲ ಮಂತ್ರಗಳಿಂದ ನೀವು ಯೂಟ್ಯೂಬ್ನಲ್ಲಿ ಯಶಸ್ಸನ್ನು ಪಡೆಯಬಹುದು. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಮೇನ್ ವಿಡಿಯೋ ಟಾಪಿಕ್ ಅಂದರೆ ಬೆಸ್ಟ್ ನೋ ಫೇಸ್ ಯೂಟ್ಯೂಬ್ ಚಾನಲ್ ಐಡಿಯಾದ ಬಗ್ಗೆ ನೋಡೋಣ. ಸ್ನೇಹಿತರೆ, ಫೇಸ್ ಕ್ಯಾಮ್ ಮತ್ತು ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋಸ್ ಅಂದರೆ ಯಾವುವು? ನೀವು ಈ ವಿಡಿಯೋಗಳನ್ನು ಹೇಗೆ ಮಾಡ್ಬೋದು? ಇಲ್ಲಿ ಸ್ವಲ್ಪ ತಿಳಿಯೋಣ. ಫೇಸ್ ಕ್ಯಾಮ್ ವಿಡಿಯೋ ಅಂದರೆ ನೀವು ವಿಡಿಯೋ ಮಾಡುವಾಗ ನಿಮ್ಮ ಮುಖವು ಜನರಿಗೆ ಗೋಚರಿಸುವ ವಿಡಿಯೋ. ಈಗ ನಾನು ಮಾಡ್ತಿರೋ ಹಾಗೆ. ಇಂಥ ವಿಡಿಯೋ ಮಾಡಲು ನಿಮಗೆ ಬೇಕಾಗಿರೋದು ಒಂದು ಕ್ಯಾಮ್ರಾ, ಅದರ ಜೊತೆ ಸ್ಟ್ಯಾಂಡ್ ಮತ್ತು ಒಂದು ಮೈಕ್. ಇಷ್ಟಿದ್ದರೆ ಸಾಕು, ವಿಡಿಯೋ ಮಾಡ್ಬೋದು. ಇನ್ನು ವಿತೌಟ್ ಫೇಸ್ ಕ್ಯಾಮ್ ವಿಡಿಯೋ ಅಂದರೆ ನಿಮ್ಮ ಮುಖ ವಿಡಿಯೋದಲ್ಲಿ ಕಾಣೋಲ್ಲ, ಆದರೆ ನಿಮ್ಮ ಧ್ವನಿ ಮಾತ್ರ ವಿಡಿಯೋದಲ್ಲಿ ಇರುತ್ತೆ. ಇಂತಹ ವಿಡಿಯೋ ಮಾಡಲು ನಿಮಗೆ ಬೇಕಾಗಿರೋದು ಬರೀ ಮೈಕ್ ಮತ್ತು ಒಂದು ಫೋನ್ ಅಥವಾ ಲ್ಯಾಪ್ಟಾಪ್ ಇದ್ದರೂ ಇದಿಷ್ಟಿದ್ರೆ ಸಾಕು, ವಿಡಿಯೋ ಮಾಡ್ಬೋದು. ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಬರೋದು ಸಹಜ. ಈ 2ರಲ್ಲೂ ಅಂದರೆ ಫೇಸ್ ಕ್ಯಾಮ್ ಮತ್ತು ವಿದೌಟ್ ಫೇಸ್ ಕ್ಯಾಮ್ ಯಾವುದು ಉತ್ತಮ? ಈ 2 ಆಪ್ಷನ್ಗಳಲ್ಲಿ ಎರಡನೇದು ಉತ್ತಮ. ಏಕೆಂದರೆ ಯೂಟ್ಯೂಬ್ನಲ್ಲಿ 80% ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋಗಳಿವೆ. ಸ್ನೇಹಿತರೆ, ಕ್ಯಾಮ್ರಾ ಮುಂದೆ ಕುಳಿತು ವಿಡಿಯೋ ಮಾಡಲು ಆಗದಿದ್ದರೆ ನೀವು ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋಗಳನ್ನು ಮಾಡಬಹುದು. ಆದರೆ ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋ ಮಾಡುವುದಾದರೆ ನಿಮ್ಮ ವಾಯ್ಸ್ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ವಾಯ್ಸೇ ನಿಮ್ಮ ಗುರುತು ಆಗಿರುತ್ತೆ. ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋ ಕ್ರಿಯೇಟ್ ಹೇಗೆ ಮಾಡೋದು ಸ್ವಲ್ಪ ತಿಳಿಯೋಣ ಬನ್ನಿ. ಇಲ್ಲಿ ನಾನು ನಿಮಗೆ ನನ್ನ ಕಡೆಯಿಂದ ಪರ್ಸನಲಿ 2 ಮೆಥಡ್ ಹೇಳಲು ಇಷ್ಟಪಡುತ್ತೇನೆ. ಮೊದಲನೇ ವಿಧಾನದಲ್ಲಿ ನಿಮಗೆ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ ಮಾತ್ರ ಬೇಕಾಗುತ್ತದೆ. ನೀವು ಟೆಕ್ಗೆ ಸಂಬಂಧಿಸಿದ ವಿಚಾರ ಏನನ್ನಾದರೂ ವಿವರಿಸುವುದಾದರೆ ನೀವು ಮೊದಲು ವಿಡಿಯೋವನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಮತ್ತು ಮೈಕನ್ನು ಆನ್ ಮಾಡುವ ಮೂಲಕ ವಾಯ್ಸ್ ಓವರ್ ಮಾಡಬೇಕು. ಇದರಿಂದ ನಿಮ್ಮ ವಿಡಿಯೋ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ನು ಎರಡನೆಯ ವಿಧಾನದಲ್ಲಿ ನೀವು ಏನನ್ನಾದರೂ ವಿವರಿಸಲು ಬಯಸಿದರೆ ನೀವು ಫ್ರೀಯಾಗಿ ಸಿಗುವ ನಾನ್ ಕಾಪಿರೈಟ್ ಸ್ಟಾಕ್ ಫೋಟೋಗಳು ಅಥವಾ ವಿಡಿಯೋಗಳ ಕ್ಲಿಪ್ಪನ್ನು ಬಳಸ್ಬೋದು. ಈ ಫೋಟೋಗಳ ಮೂಲಕ ಆ ವಿಷಯವನ್ನು ಇತರರ ಮುಂದೆ ಧ್ವನಿಯ ಮೂಲಕ ತೋರಿಸ್ಬೋದು. ಸ್ನೇಹಿತರೆ, ಇಷ್ಟೆಲ್ಲ ತಿಳಿದ ಮೇಲೆ ಈಗ ವಿದೌಟ್ ಫೇಸ್ ಕ್ಯಾಮ್ ವಿಡಿಯೋ ಕ್ರಿಯೇಟ್ ಮಾಡುವ ಚಾನಲ್ ಟಾಪಿಕ್ಸ್ ಬಗ್ಗೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಮೊದಲು ಹೇಳೋದಾದರೆ ಎಜುಕೇಷನ್ ಚಾನಲ್ ಕ್ರಿಯೇಟ್ ಮಾಡಿ. ನೀವು ಶಿಕ್ಷಣದಲ್ಲಿ ನಿಪುಣರಾಗಿದ್ದರೆ, ನೀವು ಒಳ್ಳೆ ಎಜುಕೇಷನ್ ಕೊಡುವವರಾಗಿದ್ದರೆ ಎಜುಕೇಷನ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಈ ಚಾನಲನ್ನು ಪ್ರಾರಂಭಿಸಲು ನಿಮಗೆ ಬೇಕಾಗಿರುವುದು ಸ್ಮಾರ್ಟ್ಫೋನ್ ಮತ್ತು ಸ್ಟ್ಯಾಂಡ್ ಮಾತ್ರ. ಅದರಲ್ಲಿ ಬುಕ್ ಕಾಣೋ ಹಾಗೆ ಸ್ಟ್ಯಾಂಡ್ ಸೆಟ್ ಮಾಡಿ ವಾಯ್ಸ್ ಓವರ್ ಮಾಡ್ಬೋದು. ಇದು ಈಗಿನ ಪಾಪ್ಯುಲರ್ ಮಾರ್ಗವಾಗಿದೆ ಸ್ನೇಹಿತರೆ. ಟೀಚಿಂಗ್ ಮಾಡಲು ಇಲ್ಲಿ ನಿಮ್ಮ ಆಡಿಯನ್ಸ್ಗೆ ವ್ಯಾಲ್ಯೂ ಪ್ರೊವೈಡ್ ಮಾಡೋದು ನಿಮ್ಮ ಕರ್ತವ್ಯವಾಗಿದೆ. ಇನ್ನು ಎರಡನೇದು ಸ್ಟೋರಿ ಎಕ್ಸ್ಪ್ಲನೇಷನ್ ಚಾನಲ್ ಮಾಡ್ಬೋದು. ಮೂರನೇದಾಗಿ ಮೋಟಿವೇಶನ್ ಚಾನಲ್ ಮಾಡ್ಬೋದು.
4ನೇದಾಗಿ ಬುಕ್ಸ್ ಎಕ್ಸ್ಪ್ಲನೇಷನ್ ಮಾಡ್ಬೋದು, ಕಂಪ್ಯೂಟರ್ ಟೀಚಿಂಗ್ ಚಾನಲ್ ಮಾಡ್ಬೋದು, ಸ್ಕಿಲ್ ಟೀಚಿಂಗ್ ಚಾನಲ್ ನೀವು ಮಾಡ್ಬೋದು, ಕುಕಿಂಗ್ ಚಾನಲ್ ಮಾಡ್ಬೋದು, ಇದರಲ್ಲಿಯೂ ಕೂಡ ವಾಯ್ಸ್ ಓವರ್ ಮಾಡಲಿಕ್ಕೆ ಅವಕಾಶ ಇದೆ. ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಚಾನಲ್ ಮಾಡ್ಬೋದು, ಪ್ರಾಡಕ್ಟ್ ರಿವ್ಯೂ ಚಾನಲ್ ಮಾಡ್ಬೋದು, ಕಾರ್ಟೂನ್ ಚಾನಲ್ ಮಾಡ್ಬೋದು, ಫ್ಯಾಕ್ಟ್ ಚಾನಲ್ ಮಾಡ್ಬೋದು, ಇನ್ನು ಕಿಡ್ಸ್ ಎಜುಕೇಷನ್ ಚಾನಲ್ ನೀವು ಮಾಡ್ಬೋದು ಸ್ನೇಹಿತರೆ. ಸೊ ಕಂಪೇರಿಸನ್ ಚಾನಲ್ಸ್ ಕೂಡ ಮಾಡ್ಬೋದು. ಅಂದರೆ ಇದರಲ್ಲಿ ಬ್ಲಾಗಿಂಗ್ ವರ್ಸಸ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಬ್ಲಾಗಿಂಗ್ ವರ್ಸಸ್ ವಿಡಿಯೋ ಯೂಟ್ಯೂಬ್, ಅಥವಾ ಸ್ಯಾಮ್ಸಂಗ್ ವರ್ಸಸ್ ರಿಯಲ್ಮಿ, ಈ ರೀತಿಯ ಕಂಪೇರಿಸನ್ ಚಾನಲ್ಸ್ ಕೂಡ ನೀವು ಮಾಡ್ಬೋದು. ನ್ಯೂಸ್ ಚಾನಲ್ಸ್ ಕ್ರಿಯೇಟ್ ಮಾಡಿ ವಾಯ್ಸ್ ಓವರ್ ಮಾಡ್ಬೋದು. ಡೈಲಿ ಕರೆಂಟ್ ಅಫೇರ್ಸ್ ಬಗ್ಗೆ ವಿಡಿಯೋಗಳನ್ನು ಮಾಡ್ಬೋದು. ಡೈಲಿ ಕರೆಂಟ್ ಅಫೇರ್ಸ್ ಈ ರೀತಿಯ ಚಾನಲ್ಗಾಗಿ ನೀವು ಹೆಚ್ಚು ರಿಸರ್ಚ್ ಮತ್ತು ಎಡಿಟಿಂಗನ್ನು ಮಾಡಬೇಕಾಗಿಲ್ಲ. ಗೂಗಲ್ ಸಹಾಯದಿಂದ ನೀವು ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಹುಡುಕ್ಬೋದು ಮತ್ತು ವಿಡಿಯೋ ಎಡಿಟರ್ ಸಹಾಯದಿಂದ ನೀವು ಟೆಂಪ್ಲೇಟ್ನಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನು ಕಾಪಿ ಪೇಸ್ಟ್ ಮಾಡ್ಬೋದು ಮತ್ತು ಅದರ ಬಗ್ಗೆ ವಾಯ್ಸ್ ಓವರ್ ಮಾಡಿದರೆ ಸಾಕು, ನಿಮ್ಮ ವಿಡಿಯೋ ರೆಡಿ. ಸೊ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಲವಾರು ಚಾನಲ್ ಐಡಿಯಾಗಳ ಬಗ್ಗೆ ಹೇಳಿದ್ದೇನೆ. ಇವೆಲ್ಲವೂ ಬಹಳ ಜನಪ್ರಿಯವಾದ ಟಾಪಿಕ್ಗಳಾಗಿವೆ. ಈ ಟಾಪಿಕ್ಗಳ ಮೇಲೆ ನೀವು ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಿಮ್ಮ ಚಾನಲ್ ಫಾಸ್ಟಾಗಿ ಬೆಳೆಯಬಹುದು. ಇಲ್ಲಿ ಒಂದು ಮಾತು ನೆನಪಿಡಿ, ವಿಡಿಯೋ ಕ್ವಾಲಿಟಿಯು ಯಾವಾಗಲೂ ಉತ್ತಮವಾಗಿರಬೇಕು. ನೀವು ಎಷ್ಟು ಹೆಚ್ಚು ಉತ್ತಮ ಗುಣಮಟ್ಟದ ವಿಷಯವನ್ನು ಪ್ರೊಡ್ಯೂಸ್ ಮಾಡುತ್ತೀರೋ ಅಷ್ಟು ಬೇಗ ನೀವು ಬೆಳೆಯುತ್ತೀರಾ ಎಂದು ನಾನು ನಿಮಗೆ ಚೆನ್ನಾಗಿ ವಿವರಿಸೋಕೆ ಪ್ರಯತ್ನಿಸಿದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಸಹಾಯವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಇಂಥವುದೇ ಯೂಟ್ಯೂಬ್ ವಿಡಿಯೋ ನೋಡಲಿಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.